ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಂಜು ಮತ್ತು ದೇವಯಾನಿ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಅಪೇಕ್ಷಾನು ಸಹ ಬರ್ತಾಳೆ. ಅಂಜು, ನೀನು ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ನೀನು ಬರ್ತಾ ಬರ್ತಾ ದೊಡ್ಡದಾಗಿ ವೇದಾಂತ ಮಾತಾಡ್ತಿದ್ಯಲ್ಲ, ನಿಜವಾಗ್ಲೂ ನೀನು ಅವಾಗೆಲ್ಲ ಮಾತಾಡಿದ್ದು ನಿಜನೇನಾ? ಯಾಕೋ ಇದನ್ನೆಲ್ಲ ನಂಬಕ್ಕಾಗ್ತಾ ಇಲ್ಲ. ನೀನು ಇಷ್ಟು ಬೇಗ ಅಜಿತ್ನ ಆ ಟೀ ಅಂಗಡಿಗೆ ಬಿಟ್ಕೊಟ್ಬಿಟ್ಟ ಅಂತ ಅಪೇಕ್ಷೆ ಕೇಳ್ತಾಳೆ. ಹೌದು ಅಪ್ಪು, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರೋದು, ಮುಂದೆ ಇದೆಲ್ಲ ಬೇಡ. ಅದು ಅಲ್ಲದೆ ಅಜಿತ್ ಅವಳನ್ನ ಪ್ರೀತಿಸಿ ಮದುವೆ ಆಗಿದ್ದಾನೆ. ನಾ ದೂರ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಮನೆಯಿಂದ ಇಷ್ಟು ದಿನ ದೂರ ಇದ್ದಾಗಲೇ ನನಗೆಲ್ಲ ಅರ್ಥ ಆಯಿತು. ಸುಮ್ಮನೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಒಬ್ಬರಿಗೆ ಕೇಡ್ ಬಯಸಿ ನಾವು ಸಹ ಟೆನ್ಷನ್ನಲ್ಲಿದ್ದು ಖುಷಿನ ನಾವು ಯಾಕೆ ಹಾಳು ಮಾಡ್ಕೋಬೇಕು ಅಂತ ಅನಿಸ್ತು ಅಂತ. ಇಲ್ಲಿ ಬಿಡು ಅಪ್ಪು, ಅಜಿತ್ ಹೆಸರು ನನ್ನ ಹಣೆಯಲ್ಲಿ ಬರ್ದಿಲ್ಲ. ಯಾರೇನು ಮಾಡೋಕ್ಕಾಗುತ್ತೆ? ದಿನ ನನ್ನ ಭೂಮಿನ ಏನೋ ಅನ್ಕೊಂಡಿದ್ದೆ, ನಾನು ಅನ್ಕೊಂಡಂಗಲ್ಲ. ಭೂಮಿ ಪಾಪ ಅಜಿತ್ನ ತುಂಬಾನೇ ಪ್ರೀತಿಸ್ತಾರೆ. ನೀನು ಒಂದ್ಸರಿ ಯೋಚನೆ ಮಾಡು. ಬೇಡ, ಭೂಮಿ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾನು ನನ್ನ ಪ್ರಾಣನ ಕೊಡ್ತಾ ಇರ್ಲಿಲ್ಲ. ಏನೇನು ನಂಗೆ ನಿಜವಾಗ್ಲೂ ಇಲ್ಲ. ಅಂದ್ರೆ ಭೂಮಿ ನಿಜವಾಗ್ಲೂ ಅಜಿತ್ನ ತುಂಬಾನೇ ಪ್ರೀತಿಸ್ತಾ ಇದ್ದಾಳೆ. ಇರುವಾಗ ನಾವು ಅವರಿಬ್ಬರನ್ನ ದೂರ ಮಾಡೋದು ಸರಿ ಇಲ್ಲ. ನಡೆದೋಗಿರೋದ್ರ ಬಗ್ಗೆನೇ ಯೋಚನೆ ಮಾಡಿ ನಮ್ಮ ತಲೆನ ನಾವು ಯಾಕೆ ಕೆಡ್ಸ್ಕೋಬೇಕು? ಲೈಫಲ್ಲಿ ಮೂವ್ ಆನ್ ಆಗ್ತಾ ಇರಬೇಕು ಅಷ್ಟೇ. ಈ ವಿಷಯನ ಇಲ್ಲೇ ಬಿಟ್ಬಿಡಿ. ನಾನು ಮನೆಯವ್ರ ಎಲ್ಲರ ಹತ್ರನೂ ಮಾತಾಡಬೇಕು. ಎಷ್ಟೊಂದು ದಿನ ಆದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ಫಸ್ಟ್ ಅಜ್ಜಿ ಮಾತಾಡ್ಸ್ಬೇಕು. ಅಜ್ಜಿನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಹೇಳ್ಬಿಟ್ಟು ಅಂಜು ಅಲ್ಲಿಂದ ಹೊರಟೋಗ್ತಾಳೆ. ಅಪೇಕ್ಷಾ ತುಂಬಾನೇ ಕೋಪ ಮಾಡ್ಕೊಂಡು, ಅದೇ ಏನತ್ತೆ ಇದೆಲ್ಲ ಬುದ್ಧಿನೇ ನಿಮ್ಮ ಮಗಳಿಗೂ ಹೇಳ್ಕೊಟ್ಬಿಟ್ರಾ? ಅಂಜು ನಮ್ ಜೊತೆಗೆ ಸೇರಿ ಎಲ್ಲ ಒಳ್ಳೊಳ್ಳೆ ಪ್ಲಾನ್ ಮಾಡ್ತಾ ಇದ್ವಿ. ಸರಿ, ಅಂಜು ಬಂದ್ರೆ ಆ ಭೂಮಿನ ಓಡಿಸೋದಕ್ಕೆ ನಮ್ಗೆ ಒಳ್ಳೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವಳು ನೋಡಿ ದಾನ್ಸೂರ ಕರ್ಣಿ ತರ ಮಾತಾಡ್ತಾ ಇದ್ದಾಳೆ. ಇದೆಲ್ಲ ಅಂತ ಅಪೇಕ್ಷೆ ಕೇಳ್ತಾಳೆ. ಓ, ನನ್ನ ಮಗಳೇ ಇದೆಲ್ಲ ಬೇಡ ಅಂತ ಅವಳೇ ಸುಮ್ಮನಿದ್ದಾಳೆ. ಹೋಗ್ಲಿ ಬಿಡು, ಹೆಸರು ಅಂಜೋಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ, ಮಾಡಕ್ಕಾಗುತ್ತೆ. ಭೂಮಿನೂ ನನ್ನ ಮಗಳ ತರನೇ, ಅವಳಾರು ಜೀವನದಲ್ಲಿ ಖುಷಿಯಾಗಿರ್ಲಿ ಹೇಳ್ಬಿಟ್ಟು ದೇವಯಾನಿಯಲ್ಲಿಂದ ಹೊರಟೋಗ್ತಾಳೆ. ಏನೇ ಅಂದ್ರು ಸರಿ, ಆ ಭೂಮಿನ ಪರ್ಮನೆಂಟ್ ಆಗಿ ಅಜಿತ್ ಹೆಂಡತಿ ಆಗಿರೋದಕ್ಕೆ ನಾನ್ ಮಾತ್ರ ಬಿಡೋದಿಲ್ಲ. ಅವಳಿಗೆ ಇಷ್ಟು ದೊಡ್ಡ ಮನೆ, ಇಷ್ಟು ಆಸ್ತಿ ಅಂತಸ್ತು, ಅದರಲ್ಲಿ ಪೊಲೀಸ್ ಆಫೀಸರ್ ಇರೋ ನಮ್ಮ ಅಜಿತ್ ಬೇಕಾ? ಟೀ ಅಂಗಡಿನ ಹೇಗೆ ಫುಟ್ಪಾತಲ್ಲಿ ನಿಲ್ಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಬ್ರು ಕೈ ಕೊಟ್ರೆ ನನಗೇನು, ನನಗೆ ಮನಸ್ವಿನಿ ಸಹಾಯ ಮಾಡ್ತೀನಿ ಅಂತ ಹೇಳಿದಾಳೆ. ಆದ್ರೂ ಮಾಡಿ ಮನಸ್ವಿನಿ ಮತ್ತೆ ನಾನು ಇಬ್ರು ಸೇರ್ಕೊಂಡು ಭೂಮಿನ ಇಲ್ಲಿಂದ ಓಡಿಸ್ತೀವಿ. ಅಪೇಕ್ಷಾ ತನಗ್ ತಾನೇ ಹೇಳ್ಕೊಂತಾ ಇರ್ತಾಳೆ. ಅಜಿತ್ ಮತ್ತೆ ಭೂಮಿ ರೂಮಲ್ಲಿ ಇರ್ತಾರೆ. ಸಾಹೇಬ್ರೆ, ಏನಿದು ಅದ್ಭುತನ ಸಾಹೇಬ್ರೆ, ಇದು ಏನ್ ಸಾಹೇಬ್ರೆ ಇದೆಲ್ಲ ಅದು ಅಂತ ಅಜಿತ್ ಕೇಳ್ತಾನೆ. ಹೌದಾ, ನೀವೇ ನೋಡಿದ್ರಲ್ಲ ಕೆಳಗಡೆ, ಅಂಜು ಇಷ್ಟೊಂದು ಒಳ್ಳೆಯವಳಾಗಕ್ಕೆ ಸಾಧ್ಯನಾ? ಇದೆಲ್ಲ ಅವಳ ಕಣ್ಣಿಗೆ ಅವಳಿಗೆ ರಪರಪ ಅಂತ ಬಾರಿಸಿರೋದು ಇನ್ನು ನನ್ನ ಕಣ್ಮುಂದೆನೇ ಇದೆ. ಇರುವಾಗ ಇಷ್ಟೊಂದು ದಿಢೀರ್ ಬದಲಾವಣೆ ಏನ್ ಸಾಹೇಬ್ರೆ ಇದೆಲ್ಲ? ಅಜಿತ್ ಯಾರು ನಂಬುದ್ರು ಅವಳನ್ನ ಮಾತ್ರ ನಂಬೋದಿಕ್ಕಾಗೋದಿಲ್ಲ. ಅವಳು ಬೇರೇನೋ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದಾಳೆ. ಅವಳ ಹತ್ರ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾವಾಗ್ಲೂ ಅಷ್ಟೇ, ಹೇಳೋದೊಂದು ಮಾಡೋದೊಂದು. ಅವಳು ಬಣ್ಣದ ಮಾತಿಂದ ನಿನಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಅದೇ ಕಾರಣಕ್ಕೂ ನೀನು ಅವಳ ಜೊತೆ ಕ್ಲೋಸ್ ಆಗ್ಬೇಡ ಅಂತ ಅಜಿತ್ ಹೇಳ್ತಾರೆ. ಹೇಳಿ ಅಜಿತ್ ಅಲ್ಲಿಂದ ಹೊರಟೋಗ್ತಾರೆ. ಆ ಅಶ್ವಿನಿ ಜೊತೆಗೆ ಇನ್ನೊಂದು ಹೊಸ ತಲೆನೋವು ಸೇರ್ಕೊಂಡಂಗಾಯ್ತು. ಭೂಮಿ ಒಬ್ಳೆ ಮಾತಾಡ್ಕೊಂತಾಳೆ. ಅಜ್ಜಿ ರೂಮಲ್ಲಿ ಇರುವಾಗ ಅಜ್ಜಿ ಅಂತ ಹೇಳಿ ಓಡ್ ಬರ್ತಾಳೆ ಅಂಜು. ಪುಟ್ಟ ಬಾ ಅಂತ ಹೇಳಿ ಅಜ್ಜಿ ಅಂಜುನ ಪಕ್ಕದಲ್ಲಿ ಕೂರ್ಸ್ಕೊಂತಾರೆ. ಅಜ್ಜಿ ನೋಡ್ಬೇಕು ಅಂತ ನಿನಗೆ ಇವಾಗ ಅನಿಸ್ತಾ? ಅಮ್ಮ ಅವತ್ತು ನಮ್ಮಿಂದೆಲ್ಲ ದೂರ ಕಳಿಸ್ದಾಗ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನಿಂಗೂ ಬಂದೆಲ್ಲ, ನಾನು ಈ ಅಜ್ಜಿ ಕಣ್ಮುಚ್ಕೊಂಡ್ ಮೇಲೆ ಬರ್ತೀನೋ ಅಂತ ಅನ್ಕೊಂಡಿದ್ದೆ. ಅಜ್ಜಿ ಹೇಳಿದಾಗ, ಬಿಡ್ತು ಅನ್ನಿ ಅಜ್ಜಿ, ನೀವು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಮುಂದೆ ಈ ಮುದ್ದು ಅಜ್ಜಿ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಇರ್ಬೇಕಂತ ನಾನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಕುತ್ಕೆ ಹಿಡಿದು ಆಚೆ ತಳ್ಳಿದ್ರು. ನಾನ್ ಮಾತ್ರ ಎಲ್ಲೂ ಹೋಗೋದಿಲ್ಲ ಅಜ್ಜಿ, ಆದ್ರೆ ನೀವು ಮಾತ್ರ ನನ್ನ ಪರನೇ ಇರ್ಬೇಕು. ಇನ್ನು ದೂರ ಕಳಿಸೋ ಮಾತೇ ಇಲ್ಲ. ಆದ್ರೂ ಪರವಾಗಿಲ್ಲ, ಎಲ್ರು ಒಟ್ಟಿಗೆ ಇರೋಣ. ಅಜ್ಜಿ ಹೇಳಿದಾಗ, ಹೌದು ಅಜ್ಜಿ, ನಾನು ಒಂಟಿಯಾಗಿದ್ದಾಗ ಎಲ್ರ ನೆನಪು ಎಷ್ಟು ಕಾಡ್ತಾ ಇತ್ತು ಗೊತ್ತಾ? ಅದಕ್ಕೆ ನಾನು ಇನ್ಮೇಲೆ ಈ ಮನೆ ಬಿಟ್ಟು ಕಡೆ ಕಾಲೇ ಇಡೋದಿಲ್ಲ ಅಜ್ಜಿ ಅಂತ ಹೇಳಿದಾಗ, ಅಯ್ಯೋ ಬಾ ಕಂದ ಬಾ. ಅಂಜುನ ತಪ್ಕೊಂತಾರೆ ಅಜ್ಜಿ. ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಾ ಇರ್ತಾರೆ. ಅಮ್ಮ, ಇವತ್ತು ಸ್ಟೇಷನ್ಗೆ ಊಟ ಕಳಿಸ್ಕೊಡಮ್ಮ ಅಂತ ಹೇಳಿ ಅಜಿತ್ ಬಂದ್ಬಿಟ್ಟು ಹೇಳ್ತಾರೆ. ಯಾಕೋ ಅಜಿತ, ನಿನ್ ಮನೇಲೆ ಊಟ ಮಾಡ್ಕೊಂಡು ಹೋಗಲ್ವಾ ಅಂತ ಸಂಗೀತ ಕೇಳ್ತಾರೆ. ನನ್ಗಲ್ಲಮ್ಮ, ನಾನು ಏನಾದ್ರೂ ತಿನ್ಕೊಂತೀನಿ, ಸತ್ಯಣ್ಣಂಗೆ ಕಳಿಸ್ಕೊಡಮ್ಮ ಅಂತ ಹೇಳಿದಾಗ ಸಂಗೀತ, ಏನೋ ನೀನು ಅವಾಗ ನೋಡಿದ್ರೆ ಸತ್ಯನ ಮೇಲೆ ಅಷ್ಟೆಲ್ಲ ಕಿರ್ಚಾಡ್ದೆ, ನೋಡಿದ್ರೆ ಅವನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೀಯಾ, ನಾ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಣೋ ಅಂತ ಹೇಳಿದಾಗ, ಸತ್ಯಣ್ಣ ಯಾವ ತಪ್ಪು ಮಾಡಿಲ್ಲ ಅಂತ ಚೆನ್ನಾಗ್ ಗೊತ್ತು. ಆದ್ರೆ ನಾನೀಗ ಸತ್ಯಣ್ಣನ್ ಬೆಸ್ಟ್ ಫ್ರೆಂಡ್ ಅಲ್ಲ, ನಾನೊಬ್ಬ ಆಫೀಸರ್ ಆಗಿ, ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಸತ್ಯಣ್ಣನ್ ಏನಾದ್ರೆ ಬಿಟ್ಬಿಟ್ರೆ ನೆಕ್ಸ್ಟ್ ಇದೇ ತಪ್ಪು ಮಾಡಿ ನನ್ನ ಕ್ವಶನ್ ಮಾಡ್ತಾರೆ. ಅದಕ್ಕೆ ನಾನೊಂದು ಉನ್ನತ ಹುದ್ದೆಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಸೋದು ಅಷ್ಟೇ ಗುರಿ. ಹಾಗಂತ ಸತ್ಯಣ್ಣ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನನ್ನ ಹತ್ರ ಸತ್ಯನ ಮುಚ್ಚಿಟ್ಟು, ಸತ್ಯಣ್ಣ ನನ್ನ ಹತ್ರ ವಿಷಯ ಮುಚ್ಚಿಟ್ಟು ನಡೆಯೋ ಹಾಗೆ ಮಾಡ್ಕೊಂಡ್ರು. ಅಲ್ಲದೆ ಶ್ರವಣ್ ಮಾವನ ಹೋಗಿದಾರಲ್ವಾ ಸತ್ಯಣ್ಣಂಗೆ ಬೇಲ್ ಕೊಡ್ಸೋದಕ್ಕೆ, ನೋಡೋಣ ಏನಾಗುತ್ತೆ ಅಂತ. ನಾನೊಂದ್ ಸ್ವಲ್ಪ ಸ್ಟೇಷನ್ ಹತ್ರ ಹೋಗ್ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೊರಟೋಗ್ತಾರೆ. ಸಂಗೀತ, ಏನ್ ಹುಡುಗರೋ ಏನೋ
ಹತ್ರ ಇದ್ದಾಗ ಕಿತ್ತಾಡ್ಕೊಂತಾರೆ, ದೂರ ಇದ್ದಾಗ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆದ್ರೂ ಪಾಪ ನಮ್ ಸತ್ಯ ಈ ತರ ಮಾಡ್ಕೋಬಾರ್ದಾಗಿತ್ತು. ಮನೆ ಮಗನ್ ತರ ಇದ್ದ, ಬೇಜಾರ್ ಮಾಡ್ಕೊಂಡಿದ್ದಾನೋ ಏನೋ ಅಂತ ಸಂಗೀತ ಅವರು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಭುವಿ ಭುವಿ ಅಂತ ಜೋರಾಗಿ ಕರಿತಾ ಇರ್ಬೇಕಾದ್ರೆ ಭೂಮಿ ಬಂದು ಏನತ್ತೆ ಸಹಾಯ ಏನಾದ್ರು ಮಾಡ್ಬೇಕಾ ಅಂತ ಕೇಳ್ತಾಳೆ. ಇನ್ನು ಬೇಡ, ಇವಾಗಷ್ಟೇ ಕೈ ವಾಸಿ ಆಗ್ತಾ ಇದೆ, ಇನ್ನು ಸಹಾಯ ಮಾಡೋದ್ ಬೇಡ, ಆದ್ರೆ ಊಟನ ತಗೊಂಡೋಗಿ ಮತ್ತೆ ಸತ್ಯಂಗೆ ಕೊಟ್ಬರ್ತೀಯಾ? ಅದನ್ನ ಕೇಳಿಸ್ಕೊಂಡು ಏನು ಸತ್ಯಣ್ಣಂಗ ನಂಗೆ ಬೇಕಾದ್ರೆ ತಗೊಂಡೋಗಿ ಕೊಡ್ತೀನಿ, ಬೇರೆ ಯಾರಿಗೂ ಕೊಡೋದಿಲ್ಲ. ಯಾಕೆ ನನ್ನ ಮಗನ ಹತ್ರ ಏನಾದ್ರು ಜಗಳ ಮಾಡ್ಕೊಂಡಿದ್ಯಾ? ಅಲ್ಲ ಏನಿಲ್ಲತ್ತೆ, ಸತ್ಯಣ್ಣ ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಇಬ್ರು ಕೇಳ್ತಾನೆ ಇಲ್ಲ. ಪಾಪ ಸತ್ಯಣ್ಣ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಭೂಮಿ ಹೇಳ್ತಾಳೆ, ಅಯ್ಯೋ ನೀನ್ ನೋಡಿದ್ರೆ ಈಗ ಹೇಳ್ತಾ ಇದೀಯಾ, ಅಂದ್ರೆ ಸತ್ಯಣ್ಣಂಗೆ ಊಟ ಕಳಿಸ್ಕೊಡು ಅಂತ ಅವನೇ ಹೇಳ್ಬಿಟ್ಟು ಹೋದ. ಸಾಹೇಬ್ರು ಸತ್ಯಣ್ಣಂಗೆ ಊಟ ಕಳಿಸ್ಕೊಡು ಅಂತ ಹೇಳಿದ್ರ ಅಂತ ಭೂಮಿ ಕೇಳ್ತಾಳೆ. ಹೌದು, ಪಾಪ ನನ್ನ ಮಗ ಆತ ಡ್ಯೂಟಿನೂ ಮಾಡ್ಬೇಕು, ಇತ್ತ ಫ್ರೆಂಡ್ಶಿಪ್ನು ನಿಭಾಯಿಸ್ಬೇಕು. ಸತ್ಯ ಇವಾಗಿಂದ ಪರಿಚಯ ಅಲ್ಲ ಅಜಿತ್ಗೆ, ಮುಂಚೆಯಿಂದನೂ ಪರಿಚಯ. ಸತ್ಯ ಏನು ಅಂತ ಅಜಿತ್ಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಸತ್ಯನ ಬಿಟ್ಬಿಟ್ರೆ ಅವ್ನ್ ಮಾಡ್ತಾ ಇರೋ ಕರ್ತವ್ಯಕ್ಕೆ ಅವನೇ ದ್ರೋಹ ಮಾಡ್ದಂಗೆ. ಅವ್ನ ಮನ್ಸಿಗೆ ಇಷ್ಟ ಇಲ್ಲ ಅಂದ್ರು ಸತ್ಯನ ಅರೆಸ್ಟ್ ಮಾಡಿದಾನೆ. ಅವನಿಗೆ ಚೆನ್ನಾಗ್ ಗೊತ್ತು. ನೀನ್ ಹೇಗೆ ಸತ್ಯನ ತಪ್ಪು ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದೀಯೋ, ನಮ್ಮ ಅಜಿತ್ಗೂ ಸತ್ಯ ತಪ್ಪು ಮಾಡಿಲ್ಲ ಅಂತ ಚೆನ್ನಾಗಿ ಗೊತ್ತಮ್ಮ. ವಿಕೆ ಕಟ್ಬಿದ್ದು ಸತ್ಯನ ಅರೆಸ್ಟ್ ಮಾಡಿಸಿದಾನೆ. ಭೂಮಿ ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ಇಬ್ರು ಇಷ್ಟೆಲ್ಲ ಯೋಚನೆ ಮಾಡಿದಾರೆ ಅನ್ನೋ ಕಲ್ಪನೆನೂ ನಂಗೆ ಇರ್ಲಿಲ್ಲ. ಇಲ್ಲ ಭೂಮಿ ತಗೋ, ಇದು ಸತ್ಯಂಗೆ, ಇದು ಅಜಿತ್ಗೆ. ಸಂಗೀತ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಅಂಜು ಓಡ್ ಬರ್ತಾಳೆ. ಅತ್ತೆ ಸತ್ಯನಂಗೆ ಊಟ ಕೊಡ್ತಾ ಇದ್ದೀರಾ ಕೇಳಿದಾಗ, ಹೌದಮ್ಮ ಅದು ಸತ್ಯ ಹೇಳ್ತಿರುವಾಗ ನಂಗೆಲ್ಲ ವಿಷಯ ಗೊತ್ತು ಅತ್ತೆ, ಎಲ್ಲ ವಿಷಯನೂ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು. ನಾನು ಹೋಗಿ ಸತ್ಯಣ್ಣನ ನೋಡ್ಕೊಂಡ್ ಬರ್ತೀನಿ ಅತ್ತೆ, ನಾನು ಭೂಮಿ ಜೊತೆ ಹೋಗ್ಬರ್ಲಾ? ಸತ್ಯಣ್ಣನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅಂಜನ ಹೇಳಿದಾಗ, ಅಯ್ಯೋ ಅದಕ್ಕೇನಂತೆ ಬನ್ನಿ, ನಾನು ಹೇಗೋ ಊಟ ತಗೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ ಅಂತ ಭೂಮಿ ಕರೀತಾಳೆ. ಅಂತ ಸ್ಟೇಷನ್ಗೆ ಬರ್ತಾರೆ ಅಂಜು ಮತ್ತೆ ಭೂಮಿ. ಸ್ಟೇಷನ್ಗೆ ಬಂದ್ಬಿಟ್ಟು ಅಂಜು ಅಜಿತ್ ಮುಂದೆ ನಿಂತ್ಕೊಂಡು, ನೀನು ನಿನ್ ಸಾಹೇಬ್ರಿಗೆ ಊಟ ಕೊಡು, ಸತ್ಯಣ್ಣನ ಮಾತಾಡ್ಸ್ಕೊಂಡು ಅವ್ರಿಗೆ ಊಟ ಕೊಟ್ಟು ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಭೂಮಿ ಸಾಹೇಬ್ರೆ ಯಾಕೋ ಈ ಅಂಜು ಬದಲಾಗಿದ್ದಾಳೆ ಅಂತ ಅನಿಸ್ತಾ ಇದೆ, ನಡ್ಕೊಂತ ಇರೋದು ನೋಡಿದ್ರೆ ಅವಳು ಮುಂಚಿನ ತರ ಇಲ್ಲ, ಇವಾಗ್ಲೂ ಅವಳಿಗೆ ಬುದ್ಧಿ ಬಂದಿರ್ಬೇಕು ಸಾಹೇಬ್ರೆ. ಭೂಮಿ ಹೇಳ್ತಿದ್ರೆ ಈ ಕಡೆ ಅಂತ ಅಂಜು ಕರೀತಾಳೆ. ಈ ಕಡೆ ಸತ್ಯಣ್ಣ ತಲೆ ಎತ್ತಿ ಅಂಜುನ ನೋಡ್ತಾರೆ. ಅಂಜು ನೀನ್ ಯಾವಾಗ ಬಂದೆ ಅಂತ ಸತ್ಯಣ್ಣ ಕೇಳ್ತಾರೆ. ಅಷ್ಟೇ ಬಂದೆ ಸತ್ಯಣ್ಣ, ಏನಿದು ನಿಮ್ ಪರಿಸ್ಥಿತಿ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಿದೆ ಹೇಳ್ದಾಗ, ನಂದ್ ಬಿಡಮ್ಮ, ನಾನೇ ಮಾಡ್ಕೊಂಡಿದ್ದು, ನೀನು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ ಅಂತ ಸತ್ಯಣ್ಣ ಕೇಳ್ದಾಗ ಹಾಗೆ ಮನೆಯವ್ರನ್ನೆಲ್ಲ ನೋಡ್ಬೇಕು ಅನಿಸ್ತು, ನನ್ ವಿಚಾರ ಎಲ್ಲ ಗೊತ್ತಾಯ್ತು, ಅದಕ್ಕೆ ನನಗೆ ಅಲ್ಲಿ ಒಬ್ಳೇನೆ ಇರಕ್ಕಾಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ಅಂತ ಅಂಜು ಹೇಳ್ತಾಳೆ. ತಗೊಳ್ಳಿ ನಿಮ್ಗೋಸ್ಕರ ಊಟ ತಂದಿದ್ದೀನಿ. ಅಂಜು ಹೇಳ್ತಾಳೆ, ನಂಗೆ ಊಟ ಬೇಡಮ್ಮ, ಊಟ ಮಾಡೋದಕ್ಕೆ ಮನ್ಸಿಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ಅಂದ್ರೆ ಹೇಗ್ ಸತ್ಯಣ್ಣ, ನಿನ್ಗೋಸ್ಕರ ಅಂತ ಊಟ ತಂದಿದ್ದೀನಿ ಅಂತ ಹೇಳ್ಬೇಡಿ, ತಗೊಳ್ಳಿ ಅಂತ ಅಂಜು ಫೋರ್ಸ್ ಮಾಡ್ತಾಳೆ. ಸಾಹೇಬ್ರೆ ಅಂಜು ಬದಲಾಗಿದ್ದಾಳೆ ಅಂದ್ರೆ ನಾವ್ ಅನ್ಕೊಂಡಿರೋ ಉದ್ದೇಶ ಸೇರಿದೆ ಅಂತ ಅರ್ಥ ಅಲ್ವಾ? ಭೂಮಿ ಕೇಳ್ದಾಗ ಯಾವ್ದು ಅಂತ ಅಜಿತ್ ಕೇಳ್ತಾನೆ. ನಾವ್ ಈ ಮದ್ವೆ ಆಗಿದ್ದು ಏನಕ್ಕೆ ಹೇಳಿ, ನಿಮ್ಮನ್ ಮರ್ತು ಅವ್ರನ್ನ ಮದ್ವೆ ಆಗ್ಬೇಕು ಅಂತ. ಅಂಜು ಹೇಗೋ ಬದಲಾಗಿದ್ದಾಳೆ, ನಿಮ್ಮನ್ನ ರಿಜೆಕ್ಟ್ ಕೂಡ ಮಾಡಿದಾಳೆ, ನಾವಿಬ್ರು ಜೊತೆಲಿ ಇರ್ಲಿ ಅಂತ ಆಸೆ ಕೂಡ ಪಡ್ತಾ ಇದ್ದಾಳೆ. ನೋಡಿದ್ರೆ ನಾವಿಬ್ರು ಕಾಂಟ್ರಾಕ್ಟ್ ಮದ್ವೆ ಆಗಿದ್ದು ಕಾರಣಕ್ಕೆ ಈಗ ಹೇಗೋ ಮನೇಲಿ ಎಲ್ರಿಗೂ ಸತ್ಯ ಹೇಳ್ಬಿಡಿ ಸಾಹೇಬ್ರೆ, ನಾವು ಕಾಂಟ್ರಾಕ್ಟ್ ಮದ್ವೆ ಆಗಿದ್ದು ಭೂಮಿ ನನ್ನ ಹೆಂಡತಿ ಅಲ್ಲ ಅಂತ ಸತ್ಯನ ಹೇಳ್ಬಿಡಿ. ಭೂಮಿ ಹೇಳ್ತಾಳೆ, ಸಾಕ್ ಮುಚ್ಚು ಬಾಯಿ, ನಾನು ಆಲ್ರೆಡಿ ಹೇಳಿದೀನಿ ತಾನೆ, ಆ ಅಂಜುನ ಅಷ್ಟು ಈಸಿಯಾಗಿ ತಗೋಬೇಡ, ನೀನು ಈ ರೀತಿ ಮಾಡ್ತೀಯಾ ಅಂತ ಗೊತ್ತಿದ್ದೆ ಅವಳು ನಾಟಕ ಮಾಡ್ತಾ ಇರೋದು. ನೋಡು ಭೂಮಿ, ಅದೇ ಕಾರಣಕ್ಕೂ ನೀನು ಅಂತ ಹೇಳ್ತಿರುವಾಗ ಗೊತ್ತು ಬಿಡಿ ಸಾಹೇಬ್ರೆ, ನಾನು ಸುಮ್ನೆ ಡ್ರಾಮಾ ಮಾಡ್ತೀನಿ, ನನ್ನ ಆಕ್ಟಿಂಗ್ ನನಗ್ ಗೊತ್ತಿಲ್ವಾ ಅಂಜನಾ ಅವರು ಅಂತ ಅವ್ರ ಬೆಣ್ಣೆ ಮಾತಿಗೆ ಕರ್ಗೋದಿಲ್ಲ ಈ ಭೂಮಿ ಹೇಳ್ತಿರುವಾಗ ಹಿಂದ್ಗಡೆಯಿಂದ ಭೂಮಿ ಅಂತ ಅಂಜು ಬಂದು ಕರೀತಾಳೆ. ನೋಡಿ ಅಜಿತ್ ಮತ್ತೆ ಭೂಮಿ ಇಬ್ಬರಿಗೂ ಶಾಕ್ ಆಗುತ್ತೆ. ಅದು ಅವ್ರೆ ಅಂತ ಹೇಳ್ತಾ ಇರುವಾಗ ಅಲ್ಲೋಡು ಸತ್ಯಣ್ಣ ಊಟ ಕೊಟ್ರು ಬೇಡ ಬೇಡ ಅಂತ ಹಠ ಮಾಡ್ತಾ ಇದ್ದಾರೆ, ಒಂದ್ ಮಾತು ಅವರಿಗೆ ಊಟ ಮಾಡೋದಕ್ಕೆ ಹೇಳ್ದಾಗ ಸರಿ ಅಲ್ಲಿಂದ ಹೊರಟೋಗ್ತಾಳೆ. ಅಜಿತ್ ಈ ಕಡೆ ಸತ್ಯಣ್ಣನ ನೋಡಕ್ ಆಗ್ತಾ ಇಲ್ಲ. ಹೇಳ್ದಾಗೆ ಸತ್ಯಣ್ಣ ಯಾವ ತಪ್ಪುನೂ ಮಾಡಿಲ್ಲ ಅನ್ಸುತ್ತೆ. ಎಲ್ರಿಗಿಂತ ಸತ್ಯಣ್ಣ ಏನು ಹೇಗೆ ಅಂತ ನಿನಗೆ ಗೊತ್ತಿರೋದಲ್ವಾ ಭೂಮಿ, ಗೊತ್ತಿರೋದಲ್ವಾ ಅಜಿತ್, ಹೀಗ್ ಮಾಡಿದ್ರೆ ಹೇಗೆ ಅಂತ ಅಂಜನಾ ಹೇಳ್ತಾಳೆ. ನನ್ ಮಾತು ಕೇಳಿಸ್ಕೊಂಡು ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.